ನನಗೆ ಕೋಚ್ ಫ್ಯಾಕ್ಟ್ರಿ ಆಗಿದೆ ಅಂತ ಅಂದ್ಬಿಟ್ಟು ಮುನಿಯಪ್ಪ ಸಾಹೇಬರು ನಮ್ಗೆ 1200 ಎಕರೆ ಜಾಗ ಕೊಡಿ ಅಂತ ಕೇಳ್ಕೊಂಡು, ಅದಾದ್ಮೇಲೆ ಅಣ್ಣ ರೆಡಿ ಇದೆ ಕಣೋ ಅಂತಂದ್ರು. ಇನ್ನೊಂದು ಕೊಟ್ಟಿದ್ರು ನೋಡ, ಸಕ್ಕರೆ ಸಣ್ಣದೊಂದು ಡೀಟೇಲ್ ಕೊಟ್ಟಿದ್ದಾರೆ ನನಗೆ ಅನಿಸಿಲ್ಲ. ಸರ್ಕಾರಿ ಜಾಗ ಸೇರಿಸಿ ನೋಡಲ್ಲಿ ಅದು ನಾನು ಸಿಕ್ತಂಬಜ್ಜು ಅದನ್ನು ಒಂದು ಸಣ್ಣದು ಇದೇ ರೀತಿ ಒಂದೊಂದು ನೋಟ್ ಇತ್ತು ನನಗೆ. ಈ ಫ್ಯಾಕ್ಟ್ರಿ 2014 ಜನವರಿಯಲ್ಲಿ ಇದು ನಮ್ಮ ಸರ್ಕಾರ ಬರಕ್ ಮುಂಚಿತವಾಗಿ ಅನುಮೋದನೆ ಆಯ್ತು. ಅನುಮೋದನೆ ಆಗಿ 1200 ಎಕರೆನ ರಾಜ್ಯ ಸರ್ಕಾರದಿಂದ ಭೂಪಿ ಅಂತ ಹಸ್ತಾಂತರ ಮಾಡೋಕ್ಕೆ ವಿನಂತಿ ಮಾಡಿದ್ರು. ಹಸ್ತಾಂತರ ಇವತ್ತರೆಗೂ ಆಗಿಲ್ಲ. ಆಮೇಲೆ ಮಾಡ್ರನ್ ಕೋಚ್ ಫ್ಯಾಕ್ಟ್ರಿನ ಮಾಡಬೇಕು ಅಂತ ಅವತ್ತು ಮಾಡಿದ್ದು. ಇದಾದ್ಮೇಲೆ ಮಾಡ್ರನ್ ಕೋಚ್ ಫ್ಯಾಕ್ಟ್ರಿ ರಾಯ್ಬರೇಲಿ ಒಂದು, ಮತ್ತೆ ಕಪುಲ್ ತರ ಪಂಜಾಬ್ನಲ್ಲಿ ಒಂದು, ಇನ್ನೊಂದು 3 ಕಡೆನ ಮಾಡಿ ಅಲ್ಲಿ ಈಗಾಗಲೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಕೋಚ್ ಫ್ಯಾಕ್ಟ್ರಿಗಳು ನಡೀತಾ ಇದೆ. ಮೊನ್ನೆ ಮುನಿಯಪ್ಪ ಸಾಹೇಬರು ನಮ್ಮ ಆಫೀಸ್ ಬಂದಿರು, ನಾನು ಭಾರಿ ಬೇಕಾದಂತ ನಮ್ಗೆಲ್ಲ ಹತ್ತಿರದ ಒಬ್ಬ ಹಿರಿಯರು. ನಾನು ಅವ್ರಿಗೆ ಇಷ್ಟೇ ಕೇಳಿದೆ, ಕಾರ್ಖಾನೆ ಬೇಕು, ಅದು ಜಾಗ ಕೊಡೋಣ, ನೀವು ಜಾಗ ಕೊಡಿ, ನಾನು ಹೇಗಾರು ಮಾಡಿ ಏನಾದ್ರು ಒಂದು ಕಾರ್ಖಾನೆ ಅಲ್ಲಿ ತತ್ತೀನಿ ಒಳ್ಳೇದು ಅಂತ ಹೇಳ್ಬಿಟ್ಟು ನಾವೇನೆಲ್ಲ ಮಾಡ್ದು. ಆದರೆ ಇವತ್ತವರೆಗೂ ಮಾಡಲಿಲ್ಲ. ಕೊನೆಗೆ ಈ ಪ್ರಾಜೆಕ್ಟನ್ನ ಮೊನ್ನೆ ಮೀಟಿಂಗ್ ಮಾಡಿ ನಮ್ಮ ಅಧಿಕಾರಿಗಳು, ಚೀಫ್ ಸೆಕ್ರೆಟರಿ ಲೆವೆಲ್ ಅಧಿಕಾರಿಗಳು ಮಾಡಿ, ನಾವು ಜಾಗ ಕೊಡೋಕೆ ನಮ್ಮ ಕೈಲಿ ಆಗೋದಿಲ್ಲ, ಅಷ್ಟೊಂದು ದುಡ್ಡಿಲ್ಲ ನಮ್ಮ ಹತ್ರ, ಆ ಪ್ರಾಜೆಕ್ಟ್ ನಮ್ಗೆ ನಾವು ಹೆಲ್ಪ್ಲೆಸ್ ಅಂತ ಅಂದ್ಬಿಟ್ಟು ಆದ್ಮೇಲೆ ಅದು ಹಂಗೆ ಇದೆ. ನಾನು ಬಂದೇನು ಕೂಡ ಮುನಿಯಪ್ಪ ಸಾಹೇಬ್ ಸಿಕ್ಕಾಗ ಹೇಳಿದೆ, ನನಗೆ 1200 ಎಕರೆನ ಭಾರತ ಸರ್ಕಾರಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಹಸ್ತಾಂತರ ಮಾಡಿಸೋಣ. ಅದಾದ 15 ದಿವಸ 1 ತಿಂಗಳಿಗೆ ನಾನು ಏನು ಮಾಡಬೇಕು, ಸಾವಿರಾರು ಜನ ಒಂದಷ್ಟು ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಏನು ಮಾಡಬೇಕು ಅದು ನಿಮ್ಮ ಜೊತೆಲೆ ಕೂತ್ಕೊಂಡು ಚರ್ಚೆ ಮಾಡ್ತೀನಿ ಅಂದಿದ್ದೀನಿ. ಮಾತಲ್ಲೇ ಉಳಿದಿದೆ. ನನಗನ್ನಿಸ್ತದೆ ಯಾವುದೇ ಪ್ರಸ್ತಾವನೆಗಳು ಪುಸ್ತಕದಲ್ಲಿ ಬಂದು ಆದೇಶ ಆಗಿ ಅಧಿಕೃತವಾಗಿ ಬರೋ ತನಕ ನಾವೇನು ಮಾಡಕ್ ಬರೋದಿಲ್ಲ. ಆದ್ರಿಂದ ಎಲ್ಲವೂ ಕೂಡ ಬಾಯಿ ಮಾತಿನಲ್ಲಿ ಇದೆ. ನಂದು ಕೂಡ ಇವಾಗ ಏನು ಹೇಳಿದೆ ಅದು ಬಾಯಿ ಮಾತಿನಲ್ಲಿ ಇದೆ. ಇದು ಅಥೆಂಟಿಕೇಟೆಡ್ ಆಗಿ ನಮ್ಮ ಹತ್ರ ಯಾವುದು ಕೂಡ ಮಾಹಿತಿ ಇಲ್ಲ. ಆ ಥರದ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರ ನಮಗೆ ಪುರಸ್ಕಾರ ಮಾಡಿಲ್ಲ.